ಹಾಯ್ ಹಲೋ ಗಾಯ್ಸ್, ಹೇಮಾ ಕುಕಿಂಗ್ ಕ್ಲಾಸ್ಗೆ ಸ್ವಾಗತ. ನಾನಿವತ್ತು ಮೇಥಿ ದಾಲ್ ಮಾಡ್ತಾಯಿದ್ದೀನಿ. ಈ ದಾಲಿಗೆ ನಾನೇನೇನು ತೊಗೊಂಡಿದ್ದೀನಿ ಅಂದರೆ, 1 ಕಪ್ ಆಗೋಷ್ಟು ತೊಗರಿಬೇಳೆ, ಒಂದು 6 ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ ಹಣ್ಣು, ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ, ಬೇಳೆ. ಬನ್ನಿ ಈಗ ಮೇಥಿ ದಾಲ್ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲು ಕುಕ್ಕರ್ಗೆ 1 ಕಪ್ ಆಗೋಷ್ಟು ತೊಗರಿಬೇಳೆ ಹಾಕಿ 4 ರಿಂದ 5 ವಿಜಿಲು ಕೂಗಿಸ್ಕೊಬೇಕು. ಇದಕ್ಕೆ ನಾನಿಲ್ಲಿ ತೊಗರಿಬೇಳೆನ 4 ರಿಂದ 5 ಸಲ ವಾಶ್ ಮಾಡ್ಕೊಂಬಂದಿದ್ದೀನಿ. ಮತ್ತು ಇದಕ್ಕೆ 1-1.5 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಮತ್ತು ಬೇಳೆ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ 4 ರಿಂದ 5 ವಿಜಿಲು ಕೂಗಿಸ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಏರ್ ಔಟ್ ಆಗಿದೆ. ಬೇಳೆ ಹೆಂಗೆ ಬಿದ್ದಿದೆ ಅಂತ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ನಿಮಗೆ ನನ್ನ ಬೇಳೆ ಅನಿಸಿದ್ರೆ ಸ್ವಲ್ಪ ಬಿಸಿಲನ್ನೇ ಸೌಟಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ, ಅದು ಸ್ಮ್ಯಾಶ್ ಆಗಿಬಿಡುತ್ತೆ. ನೋಡಿ, ಬೇಳೆ ಬಾಯಿಗೆ ಸಿಗಬಾರ್ದು ಅನ್ನೋಗೆ ಬೆಂದಿದ್ರೆ ದಾಲ್ಗೆ ಚೆನ್ನಾಗಿರುತ್ತೆ. ಈಗ ದಾಲ್ ಮಾಡೋಣ. ಈಗ ನಾನೊಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಖಾರದ ಪುಡಿನೂ ಹಾಕ್ತೀನಿ, ಸೊ ಅದಕ್ಕೆ 4 ಆದರೆ ಸಾಕು. ಈಗ ಮೀಡಿಯಮ್ ಸೈಜು ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಇಲ್ಲಿ ಟೊಮೊಟೊ ಹಣ್ಣು ಈರುಳ್ಳಿ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ಸ್ವಲ್ಪ ಅರಿಶಿನ, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕೋಣ. ಈ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿಕೊಂಡು ನೆಕ್ಸ್ಟು ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಅದ್ರ ಕಹಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಮೇಥಿ ದಾಲ್ ರೆಡಿ. ನಾನಿಲ್ಲಿ ಒಂದು ಅರ್ಧ ಕಟ್ಟಾಗೋಷ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಇದು ಹಸಿ ವಾಸನೆ ಹೋಗಬೇಕು. ಮತ್ತು ಇದರಲ್ಲಿ ಕಹಿ ಅಂಶ ಇರೋದ್ರಿಂದ ಈ ಸೊಪ್ಪಲ್ಲಿ ಕಹಿ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ದಾಲು ಕಹಿ ಕಹಿ ಅನ್ಸಲ್ಲ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊಂಡಷ್ಟು ದಾಲ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿರೋಂಥ ದಾಲ್ ಹಾಕ್ತಾಯಿದ್ದೀನಿ.
ನೀವೀಗ ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು. ಸ್ವಲ್ಪ ಗಟ್ಟಿಗಾದರೆ ಈ ಟೈಮಲ್ಲಿ ನೀರು ಹಾಕ್ಕೊಂಡು ಒಂದು 2 ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೇಥಿ ದಾಲ್ ರೆಡಿ. ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಕಡಿಮೆನೇ ಹಾಕಿದ್ದೀನಿ, ಯಾಕೆಂದರೆ ಬೇಳೆ ಬೇಯಿಸ್ಬೇಕಾದ್ರೆ ಬೇರೆ ಸ್ವಲ್ಪ ಉಪ್ಪು ಹಾಕಿದ್ವಲ್ವ, ಮತ್ತು ಟೊಮಾಟೊ ಬೇಯಬೇಕು ಅಂತ ಬೇರೆ ಉಪ್ಪು ಹಾಕಿದ್ವಲ್ಲ, ಎಲ್ಲ ಹೆವಿ ಉಪ್ಪಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು ಟೇಸ್ಟ್ ನೋಡ್ಕೊಳ್ಳಿ. ಟೇಸ್ಟ್ ನೋಡಿ ನೀವೇನೋ ಉಪ್ಪು ಬೇಕನ್ಸಿದ್ರೆ ಉಪ್ಪು ಹಾಕ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು ದಾಲು. ಈಗ ಲಾಸ್ಟ್ ಫೈನಲ್ಲು ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು. ನೋಡಿ ಫ್ರೆಂಡ್ಸ್, ಎಷ್ಟು ಬೇಗ ಕ್ವಿಕ್ಕಾಗಿ ಮೇಥಿ ದಾಲ್ ರೆಡಿಯಾಗಿದೆ. ಇದಂತೂ ಬಿಸಿ ರೈಸ್ಗೆ ಅಥವಾ ಜೀರಾ ರೈಸ್ಗೆ ಸಖತ್ತಾಗಿರುತ್ತೆ. ಬನ್ನಿ ಅನ್ನಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಬನ್ನಿ, ರೈಸು ಆಗಿದೆ ಮತ್ತು ದಾಲು ರೆಡಿಯಾಗಿದೆ. ಈ ವೈಟ್ ರೈಸ್ಗೆ, ಬಿಸಿ ರೈಸ್ಗೆ ಈ ಮೇಥಿ ದಾಲ್ ಅಂತೂ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ತಿನ್ನೋದಕ್ಕೆ ಮಾತ್ರ ಟೇಸ್ಟಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ನಲ್ಲಿ ಹಾಕಿ. ಮುಂದಿನ ವೀಡಿಯೋಗೆ ಸಿಗ್ತೀನಿ.